ಅಜಯ್ ಡಿಸೈಡ್ ಮಾಡಿರ್ತಾನೆ ಮದುವೆ ಮಾಡ್ಕೊಂಡ್ರೆ ಮಧುನ ಮಾತ್ರನೇ ಮಾಡ್ಕೋತಾನಂತ. ಮಧು ಮನೆಯಲ್ಲಿ ಎಲ್ಲರೂ ಮದ್ವೆಗೆ ಒಪ್ಕೊಂಡಿರ್ತಾರೆ. ಆದ್ರೆ ಪಾಪ ಇವ್ರು ಮಾತ್ರ ಒಪ್ಕೊಳ್ಳೋದೇ ಇಲ್ಲ. ಅವಳು ಸಿಟಿಯಲ್ಲಿ ಬೆಳ್ದಿರೋಳು, ಅವಳಿಗೆ ನಮ್ಮನೆಗ್ ಬಂದು ಮತ್ತೆ ದೇಸಿ ಅಡಿಗೆ ಮಾಡಕ್ಕೆ ಬರತ್ತೆ ಅಂತಿದ್ಯಾ? ನಾನೀ ಮಾತು ಒಪ್ಕೊಳ್ಳೋದಿಲ್ಲ. ನೀನ್ ಸುಮ್ನೆ ನನ್ನ ನೊಪ್ಸಕ್ಕೋಸ್ಕರ ನನ್ನ ಹತ್ರ ಸುಳ್ಳು ಹೇಳ್ತಿದ್ಯಾ ಅಷ್ಟೇ. ನೋಡಪ್ಪ, ನೀನ್ ಮದ್ವೆ ಮಾಡ್ಕೋಬೇಕನ್ಕೊಂಡಿದ್ಯಾ? ನನಗೆ ಅದೇನು ಬೇಕಾಗಿಲ್ಲ. ಮದ್ವೆ ಮಾಡ್ಕೊನೀನಾಯ್ತಾ? ನಾವು ಬಂದು ಆಶೀರ್ವಾದ ಮಾಡೋದಿಲ್ಲ ಅಂತ ಹೇಳ್ತಿಲ್ಲ. ನಾವೇನಷ್ಟು ಕಠಿಣರಲ್ಲ. ನಾವು ಬಂದು ಆಶೀರ್ವಾದ ಮಾಡ್ತೀವಿ, ನೀನ್ ಮದ್ವೆ ಮಾಡ್ಕೋ. ನಿನಗ್ ಬೇಕಾಗಿರೋ ಹುಡುಗಿನ ಮದ್ವೆ ಮಾಡ್ಕೋತೀನಿ ಅಂತಿದ್ಯಾ ಅಷ್ಟೇ. ಈಗ ಆಯ್ತು, ಖುಷಿ ಆಯ್ತಾ ನಿನಗೆ? ಚಿಂತೆ ಮಾಡಬೇಡ, ನಾವಿಬ್ರು ಸಮಯಕ್ಕೆ ಬರ್ತೀರಿ. ಹೋಗು, ನೀನು ಹೋಗಿ ನಿನ್ನ ಭಾವಿ ಪತ್ನಿ ಜೊತೆ ಮದುವೆ ತಯಾರಿ ಮಾಡ್ಕೋ. ನಮ್ಮ ಆಶೀರ್ವಾದ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಅಮ್ಮ. ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ಅಜಯ್ಗೆ ಅವ್ರ ಅಪ್ಪ ಅಮ್ಮ ಹಂಗು ಹಿಂಗು ಹೆಂಗೆ ಒಪ್ಕೊಳ್ತಾರೆ ಅಂತ ಸ್ವಲ್ಪ ಸಮಾಧಾನ ಆಗತ್ತೆ. ಮತ್ತೆ ಅವ್ರಿಗೆ ಮದ್ವೆ ಇರುತ್ತೆ. ಅಷ್ಟರಲ್ಲಿ ಆ ಮದ್ವೆಗೆ ಅವ್ರ ಅಪ್ಪ ಅಮ್ಮ ಕೂಡ ಬಂದ್ಬಿಟ್ಟಿರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಸ್ವಲ್ಪ ಅವನ್ಗೆ ನೆಮ್ಮದಿ ಅನ್ಸುತ್ತೆ. ಆಮೇಲೆ ಅವರಿಬ್ರು ಅಪ್ಪ ಅಮ್ಮ ಹತ್ರ ಆಶೀರ್ವಾದ ತಗೋತಾರೆ. ಆದ್ರೂ ಅವ್ರ ಅಪ್ಪ ಅಮ್ಮಗೆ ಏನು ಇಷ್ಟ ಇರೋದಿಲ್ಲ, ಸಪ್ಪಗಿರ್ತಾರೆ. ಮತ್ತೆ ಅವರಿಬ್ಬರ ಮದ್ವೆ ತುಂಬಾ ಚೆನ್ನಾಗಿ ನಡೆದು ಮುಗಿಯುತ್ತೆ. ಇಲ್ ನೋಡಪ್ಪ, ನಮ್ಮ ನೆಂಟ್ರೆಲ್ಲಾರು ಮದ್ವೆಗೋಸ್ಕರ ಬಂದಿದ್ದಾರೆ. ನಾವ್ ಅವ್ರ ಹತ್ರ ಇವಾಗ ಹೋಗಿ ಅವಾಗ ಹೋಗಿ ಅಂತ ಏನು ಹೇಳಕ್ಕಾಗಲ್ಲ ಅಲ್ವಾ? ಅವ್ರೆಲ್ಲರೂ ಸೊಸೆ ಮೊದಲನೇ ದಿನ ಅಡಿಗೆ ಮಾಡಿದ್ಮೇಲೆ ತಿಂದು ಹೋಗ್ತಾರಂತೆ. ಸೊ ಅವ್ರು 2-3 ದಿನ ನಿನ್ ಮನೆಯಲ್ಲೇ ಇರ್ತಾರೆ. ಅಮ್ಮ, ಚಿಂತೆ ಮಾಡಬೇಡಿ. ನನ್ನ ಫ್ಲ್ಯಾಟ್ ತುಂಬ ದೊಡ್ಡದು, ಎಲ್ಲರೂ ಆರಾಮಾಗಿ ಇಲ್ಲೇ ಇರ್ಬೋದು. ಆಯ್ತು, ಈಗ ಮದುವೆ ಹೇಗೋ ಹಾಗೆ ಹೋಗಿದೆ. ಎಲ್ರಿಗೂ ಮನೆಗೆ ತಗೊಂಡೋಗು. ಸರಿಯಪ್ಪ, ನಾನು ಈಗಲೇ ವ್ಯವಸ್ಥೆ ಮಾಡ್ತೀನಿ. ಅಜಯ್ ಮಧು ಅವರ ಅಪ್ಪ ಹತ್ರ ಮಾತಾಡ್ತಾನೆ. ಸ್ವಲ್ಪ ತಾದ್ಮೇಲೆ ನೆಂಟ್ರೆಲ್ಲರೂ ಅಜಯ್ನ ಫ್ಲ್ಯಾಟ್ಗೆ ಹೊರಡ್ತಾರೆ. ಆಮೇಲೆ ಎಲ್ಲರೂ ಅಲ್ಲಿ ವೇಟ್ ಮಾಡ್ತಿರ್ತಾರೆ. ಆಗ ಅವ್ರ ಅತ್ತೆ ಹೋಗಿ, ಎಲ್ಲರೂ ಇವತ್ತಿಲ್ಲೇ ಇರ್ತಾರೆ, ನೀನೇನ್ ಅಡ್ಗೆ ಮಾಡ್ತೀಯಾ? ದೇಸಿ ಅಡ್ಗೆ ಮಾಡಕ್ಕಾಗತ್ತಾ ಇಲ್ವಾ ಅಂತ ನೋಡ್ತಾರೆ. ತಿನ್ಬಿಟ್ಟೆ ಹೋಗ್ತಾರೆ. ಅದು ಮಾತ್ರ ಅಲ್ದೆ ಗ್ಯಾಸಲ್ಲಮ್ಮ, ಊರ್ಗಳಲ್ಲಿ ಹೆಂಗ್ ಒಲೆಯಲ್ಲಿ ಮಾಡ್ತಾರೋ ಅದೇ ತರ ಅಡಿಗೆ ಮಾಡ್ಬೇಕಮ್ಮ. ನೀನ್ ಅರ್ಥ ಮಾಡ್ಕೋತೀಯ ಅನ್ಸತ್ತೆ. ನಿನ್ಗೆ ಹೆಂಗ್ ಬರತ್ತೋ ಹಂಗ್ ಮಾಡು. ನಾನ್ ನಿನ್ಗೇನ್ ಸಹಾಯ ಕೂಡ ಮಾಡಕ್ಕಾಗೋದಿಲ್ಲ. ನನ್ಗದೇ ಚಿಂತೆ ಆಗ್ತಿದೆ. ನೀನು ಚೆನ್ನಾಗ್ ಮಾಡ್ತೀಯ ಅಂತ ಅನ್ಕೊಂಡಿದೀನಿ. ಅತ್ತೆ, ನೀವೇನು ಯೋಚನೆ ಮಾಡ್ಬೇಡಿ, ನಾನ್ ಚೆನ್ನಾಗ್ ಮಾಡ್ತೀನಿ. ಏನಮ್ಮ, ನಿನ್ ಸೊಸೆಗೆ ಒಲೆಯಲ್ಲಿ ಮಾಡ್ಬೇಕು ಅಡಿಗೆ ಅಂತ ಹೇಳ್ಬಿಟ್ಟಿದ್ಯಾ? ಅವಳು ಏನೋ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ನಿನ್ಗೇನನ್ಸತ್ತೆ? ಅದು ಕೂಡ ನಮ್ಮೂರಲ್ಲಿ ಮಾಡೋ ತರ ದೇಸಿ ಅಡಿಗೆ ಶುದ್ಧ ಗೀಯಾಕ್ ಮಾಡ್ತಾಳಾ? ಅದೇ ಅವಳಿಗೆ ಏನ್ ಹೇಳ್ಬೇಕೋ ಹೇಳಿದೀನಿ. ಅವಳು ಮಾಡತರ ಮಾಡ್ತಾಳೆ. ನೋಡಣ, ಸಿಟಿ ಹುಡ್ಗಿ ಅಲ್ವಾ, ಗೊತ್ತಿರೋದ್ ಮಾಡ್ಲಿ ಹಂಗಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಮಧು ಕಿಚನ್ಗೆ ಹೋಗ್ತಾಳೆ. ಮಧು, ನೀನ್ ತಯಾರಾಗಿದ್ಯಲ್ಲ? ರೆಡಿ ಇದೀನಿ, ಸ್ವಲ್ಪತ್ತು ಅಷ್ಟೇ. ಸರಿ, ನೀವ್ ನನ್ ಜೊತೆ ಸ್ವಲ್ಪ ಮೇಲೆ ಬರ್ತೀರಾ? ಒಲೆ ಸ್ವಲ್ಪ ಮಣ್ಣಲ್ ಮಾಡ್ಬೇಕು. ಆಯ್ತು, ನಾನ್ ನಿನ್ ಜೊತೆ ಬರ್ತೀನಿ. ನೆಂಟ್ರೆಲ್ಲರೂ ಹಾಲಲ್ಲಿ ಕುತ್ಕೊಂಡು ಎಲ್ಲ ನೋಡ್ತಿರ್ತಾರೆ ಮತ್ತೆ ಮಾತಾಡ್ತಿರ್ತಾರೆ. ಸ್ವಲ್ಪ ತಾದ್ಮೇಲೆ ಮಧು ಮೇಲೆ ಹೋಗ್ತಾಳೆ ಮತ್ತೆ ಒಲೆನೂ ಮಾಡ್ಬಿಡ್ತಾಳೆ. ಮತ್ತೆ ಅದ್ರಲ್ಲಿ ಅಡ್ಗೆ ಮಾಡಕ್ಕೂ ಶುರು ಮಾಡ್ಬಿಡ್ತಾಳೆ. ಅವಳಿಗೆ ತುಂಬಾ ರುಚಿಯಾಗಿ ಅಡ್ಗೆ ಮಾಡಕ್ ಬರತ್ತೆ. ಶುದ್ಧವಾದ ದೇಸಿ ಗೀ ಹಾಕಿ ರೊಟ್ಟಿ ಪಲ್ಯ ಎಲ್ಲ ಮಾಡ್ತಾಳೆ. ವಿಮ್ಲಾ, ಅಡಿಗೆ ವಾಸನೆನೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸುವಾಸನೆ ಬರ್ತಿದೆ. ನೋಡ್ದೆ, ದೇಸಿ ಗೀ ಹಾಕಿ ಅದು ಕೂಡ ಒಲೆಯಲ್ಲಿ ನನ್ನ ಸೊಸೆ ಅಡ್ಗೆ ಮಾಡ್ತಿದ್ದಾಳೆ, ಗೊತ್ತಾ ನಿಮ್ಗೆ? ಅರೇ ಮದನ್, ಅಡಿಗೆ ಮಾಡಕ್ಕೆ ಇನ್ನು ಎಷ್ಟು ಸಮಯ ಆಗುತ್ತೆ ಗುರು? ಎಲ್ಲ ಸಂಬಂಧಿಕರು ಕೇಳ್ತಾ ಇದ್ದಾರೆ. ಸೊಸೆ ಕೈಯಿಂದ ಮಾಡಿರೋಂತ ಅಡಿಗೆ ಇವಾಗ ಸಿಗುತ್ತೆ? ವಿಮ್ಲಾ, ಒಂದ್ಸರಿ ಹೋಗ್ ನೋಡು, ಸೊಸೆನ್ ಕೇಳು ಅಡಿಗೆ ಮಾಡೋಕೆ ಇನ್ನು ಎಷ್ಟು ಸಮಯ ಆಗುತ್ತೆ ಅಂತ. ಹೋಗ್ ನೋಡ್ ಬರ್ತೀನಿ. ಮಧು ಅಷ್ಟರಲ್ಲಿ ಎಲ್ಲ ಕೆಲ್ಸ ಮಾಡಿ ಮುಗ್ಸಿರ್ತಾಳೆ. ಅತ್ತೆ, ನಾನೇನ್ ಅನ್ಕೊಂಡೆ, ಮೊದಲನೇ ಸಲ ಅಡ್ಗೆ ಮಾಡ್ತಿದ್ದೀನಿ, ಅದಕ್ಕೆ ಸ್ವೀಟ್ ಮಾಡೋಣ ಅಂತ. ಎಲ್ಲ ಒಳ್ಳೆ ವಿಷಯ ಒಂದು ಸ್ವೀಟ್ ಜೊತೆ ಪ್ರಾರಂಭ ಆಗುತ್ತೆ ಅಲ್ವಾ? ಅದಕ್ಕೆ ಅಷ್ಟರಲ್ಲೇ ಅವ್ರ ನೆಂಟ್ರಿಬ್ರು ಅಲ್ಲಿ ಮೇಲೆ ಬರ್ತಾರೆ. ಅಯ್ಯೋ ಅಕ್ಕ, ಚೆನ್ನಾಗಿದೆ ನೋಡು. ಮಧು ತುಂಬಾ ಒಳ್ಳೆಯವಳು ಅನ್ಸುತ್ತೆ, ಚೆನ್ನಾಗ್ ಮಾಡ್ತಾಳೆ. ಅದು ನಮ್ಮ ಅಜ್ಜಿ ಇದ್ರಲ್ವಾ, ಅವ್ರ ಊರಲ್ಲಿ ನಾನು ತುಂಬಾ ದಿನ ಇದ್ದೆ ಆಯ್ತಾ. ಅಲ್ಲಿ ಅಜ್ಜಿ ಹತ್ರ ನಾನು ಎಲ್ಲಾ ಕೆಲ್ಸ ಕಲ್ತ್ಕೊಂಡೆ. ಈ ನಡುವೆ ನಾವು ಫೋನಲ್ಲಿ ನೋಡಿ ಕೂಡ ತುಂಬಾ ವಿಷಯ ಕಲ್ತ್ಕೋಬಹುದು. ಫೋನಲ್ಲಿ ನೋಡ, ಅದಿಂಗ್ ಸಾಧ್ಯ? ಅತ್ತೆ, ಇದು ನನ್ಗಿದು ಬೇಕು ಅದನ್ನ ಹೇಳ್ಕೊಡು ಅಂತ ಫೋನಲ್ಲಿ ಹಾಕಿದ್ರೆ ಸಾಕು, ಅದ್ ನಮ್ಗೆ ಹೇಳ್ಕೊಡ್ಬಿಡತ್ತೆ. ಮತ್ತೆ ಏನ್ ತಿಂದ್ರೆ ನಮ್ಗೆ ಒಳ್ಳೇದು ಅಂತ ಕೂಡ ತೋರ್ಸತ್ತೆ. ಅದು ಮಾತ್ರ ಅಲ್ಲ, ಇನ್ನು ಫೋನಲ್ಲಿ ಇನ್ನೂ ಜಾಸ್ತಿ ವಿಷಯಗಳಿದೆ. ಹೌದಾ? ಹಾಗಾದ್ರೆ ಒಲೆಯಲ್ಲಿ ಮಾಡುವ ರೊಟ್ಟಿಯಲ್ಲಿ ಏನೇನ್ ಒಳ್ಳೆ ವಿಷಯ ಇದೆ, ನಮಗ್ ಕೂಡ ಹೇಳ್ತೀಯಾ? ಒಲೆಯಲ್ಲಿ ಮಾಡುವ ರೊಟ್ಟಿ ಎಷ್ಟು ರುಚಿಯಾಗಿರುತ್ತೆ ನಿಮ್ಗೆ ಗೊತ್ತಿರುತ್ತೆ. ಅದು ಮಾತ್ರ ಅಲ್ಲದೆ ತುಂಬಾ ಬೆನಿಫಿಟ್ಸ್ ಇದೆ ಇದರಲ್ಲಿ. ಇದ್ರಲ್ಲಿ ಮಾಡುವ ಅಡಿಗೆ ರುಚಿಯಾಗಿರುತ್ತೆ. ಅದು ಮಾತ್ರ ಅಲ್ಲದೆ ಇದು ತುಂಬಾನೇ ಹೆಲ್ದಿ ಕೂಡ. ಒಲೆಯಲ್ಲಿ ಅಡಿಗೆ ಮಾಡೋದ್ರಿಂದ ಪೋಷಕಾಂಶ ಹಂಗೆ ಉಳಿಯುತ್ತೆ. ಆಹಾರ ಇನ್ನೂ ಹೆಲ್ದಿಯಾಗಿ ಬದಲಾಗುತ್ತೆ. ಅತ್ತೆ, ಯಾವಾಗ್ಲೂ ಗ್ಯಾಸ್ಗಳಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನೋದು ಮಾತ್ರ ಅಲ್ಲದೆ
ಸಿಟಿಯಲ್ಲಿರೋರು ಕೂಡ ಅವಾಗವಾಗ ಈ ತರ ಒಲೆಯಲ್ಲಿ ಮಾಡ್ಕೊಂಡ್ ತಿನ್ನೋದು ಅವರ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು, ಗೊತ್ತಾಯ್ತಾ ನಿಮ್ಗೆ? ಆರೋಗ್ಯವಂತವಾಗಿ ಇರಬಹುದು. ನಾನ್ ಯೋಚನೆ ಮಾಡಿದೀನಿ, ಹೆಂಗೋ ಇಲ್ಲಿ ಒಲೆ ಮಾಡಿಟ್ಟಿದ್ದೀನಲ್ವಾ, ಅಟ್ಲೀಸ್ಟ್ ವಾರದಲ್ಲಿ ಒಂದಿನ ಆದ್ರೂ ನಾನು ಇಲ್ಲಿ ಅಡ್ಗೆ ಮಾಡೇ ಮಾಡ್ತೀನಿ. ಇದು ತುಂಬಾ ರುಚಿಯಾಗೂ ಇರುತ್ತೆ. ಅವಳ ಮಾತುಗಳನ್ನ ಕೇಳಿ ಎಲ್ಲರೂ ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾರೆ. ಎಲ್ಲರಿಗೂ ಮಧು ಅಂದ್ರೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಮಧು ಕೈಯಿಂದ ಮಾಡಿರುವ ಅಡ್ಗೆ ಎಲ್ಲರಿಗೂ ತುಂಬಾನೇ ಇಷ್ಟ ಆಗತ್ತೆ. ಮತ್ತೆ ಮಧು ಹೇಳಿರೋ ಮಾತುಗಳು ಕೂಡ ಎಲ್ಲರಿಗೂ ಇಷ್ಟ ಆಗತ್ತೆ. ಅತ್ತೆ ಮಾವನ್ಗೆ ಮನಸ್ಸಲ್ಲಿದ್ದಿರುವ ಎಲ್ಲಾ ಭಾರನೂ ಇಳಿದೋಗ್ಬಿಡುತ್ತೆ. ಎಲ್ಲರೂ ತುಂಬಾ ಸಂತೋಷವಾಗಿ ಇರ್ತಾರೆ. ಪುನೀತ್ಗೆ ಚಿಕನ್ ತಿನ್ಬೇಕಂದ್ರೆ ತುಂಬಾ ಇಷ್ಟ. ಆದ್ರೆ ಅವರ ಹೆಂಡತಿಯಾದ ಮಂಜು ವೆಜಿಟೇರಿಯನ್ ಆಗಿರ್ತಾಳೆ. ಮದ್ವೆ ಆಗಕ್ಕಿಂತ ಮುಂಚೆನೆ ಮಂಜು ಪುನೀತ್ ಹತ್ರ ಹೇಳ್ತಾಳೆ, ನನಗೆ ಚಿಕನ್ ಮಾಡಕ್ಕೆಲ್ಲ ಬರೋದಿಲ್ಲ ರೀ, ನಾನು ಮೀನು ಮಾಂಸ ತಿನ್ನೋದಿಲ್ಲ. ಅರೆ ಪರವಾಗಿಲ್ಲ, ಅಡ್ಗೆ ಮಾಡಿದ್ರು ನಂಗೆ ಹಾಕ್ತೀಯಲ್ಲ. ನಾನು ಯಾವತ್ತೂ ಮಾಡಿಲ್ಲ ಮತ್ತು ನಾನು ಟ್ರೈ ಮಾಡ್ತೀನಿ. ಮದ್ವೆ ಆದ ನಂತರ ಮಾರನೇ ದಿನನೇ ಅವರ ತಾಯಿ ಬೇರೆ ತೀರ್ಕೊಂಡ್ಬಿಡ್ತಾರೆ. ಅಮ್ಮನ್ ದಿಸಿಂದ ಈ ಪೆದ್ದ ಪುನೀತ್ನ ಸಾಕ್ತಾ ಇದ್ದೀನಿ. ಇವ್ ನಮ್ಮ ಮನೆಯಿಂದ ಹೊರಗಾಕೋ ಸಮಯ ಬಂದಿದೆ. ಸರಿಯಾಗಿ ಹೇಳಿದ್ರಿ. ಕೆಲ್ಸ ಬರೋದಿಲ್ಲ, ಏನೂ ಇಲ್ಲ, ಸುಮ್ನೆ ಕುತ್ಕೊಂಡ್ ಬಿಟ್ಟಿಯಾಗಿ ಊಟ ಮಾಡ್ತಿರ್ತಾರೆ. ಪುನೀತ್ ಮತ್ತೆ ಅವ್ರ ಅಣ್ಣ ಆದ ರೋಹಿತ್ ಇಬ್ರು ಸೇರಿ ಹೋಟೆಲ್ ಒಂದನ್ನ ನಡೆಸ್ತಿರ್ತಾರೆ. ಪುನೀತ್ ಪಾಪ ತುಂಬಾನೇ ಅಮಾಯಕನಾಗಿದ್ದ. ಆದ್ರಿಂದ ರೋಹಿತ್ ಅವನತ್ರ ಚಿಕ್ಕ ಪುಟ್ಟ ಕೆಲ್ಸಗಳನ್ನ ಮಾಡಿಸ್ಕೊತಿದ್ದ, ಮತ್ತೆ ದುಡ್ಡು ಕೂಡ ಕೊಡ್ತಿರ್ಲಿಲ್ಲ. ಅವ್ನ ಬೇಗ ಮನೆಯಿಂದ ಕಳ್ಸ್ಬಿಡ್ಬೇಕು ಅಂತ ನೋಡ್ತಿರ್ತಾನೆ. ಆದ್ರೆ ಅವ್ರ ಮನೇಲಿ ಅವ್ರ ತಾಯಿ ಇದ್ದ ಕಾರಣದಿಂದ ಅವನ್ನ ಕಳ್ಸಕ್ಕಾಗ್ತಿರ್ಲಿಲ್ಲ. ಪುನೀತ್, ನಿನ್ ಸಾಮಗ್ರಿ ತಗೊಂಡು ಇಲ್ಲಿಂದ ಹೊರಡು. ಹೋಗ್ಬೇಕಾ? ನಾನ್ ಇಲ್ಲಿ ಹೋಗ್ಲಿ? ಅದೆಲ್ಲ ನಂಗೆ ಗೊತ್ತಿಲ್ಲ, ಎಲ್ ಬೇಕಾದ್ರೆ ಹೋಗು. ಈ ಮನೇಲಿ ನಿಂಗೆ ಮತ್ತೆ ನಿನ್ ಹೆಂಡತಿಗೆ ಜಾಗ ಇಲ್ಲ, ಅರ್ಥ ಆಯ್ತಾ? ಮಂಜು ಅಳ್ತಾ ಅವ್ರ ಕಾಳನ್ನ ಹಿಡ್ಕೋತಾಳೆ. ಅಕ್ಕ, ದಯೆ ತೋರ್ಸಿ ಅಕ್ಕ, ಹಿಂಗ್ ನಮ್ಮನ್ ಮನೆ ಬಿಟ್ಟು ಆಚೆ ಕಳ್ಸ್ಬೇಡಿ ಅಕ್ಕ. ಈ ಬುದ್ಧಿ ಇಲ್ದೇರವನ್ನ ಮದ್ವೆ ಮಾಡ್ಕೊಂಡಿದ್ಯಲ್ವಾ, ನೀನ್ ಅನುಭವಿಸ್ಲೇಬೇಕು. ನಿಮ್ಮಿಬ್ಬರನ್ನ ಮನೇಲಿ ಇಟ್ಕೊಳಕ್ ಸಾಧ್ಯ ಇಲ್ಲ. ಫ್ರೀಯಾಗಿ ತಿನ್ಕೊಂಡು ಕುತ್ಕೊಂಡಿದ್ದ, ಇನ್ಮೇಲೆ ಇದೆಲ್ಲ ಆಗಲ್ಲ. ಹೋಗಿ ಆಚೆ ಇಲ್ಲಿಂದ. ರೋಹಿತ್ ಮತ್ತೆ ಶೀತಲ್ ಅವ್ರಿಬ್ಬರನ್ನ ಪಾಪ ದಯೆ ಇಲ್ದೆ ಆಚೆ ಕಳ್ಸ್ಬಿಡ್ತಾರೆ. ಶೀತಲ್ ಅವಳಿಗೋಸ್ಕರ ಸ್ವಲ್ಪ ಬಟ್ಟೆಗಳನ್ನು ತಗೋತಾಳೆ. ಅಡ್ಗೆ ಮಾಡೋದಕ್ಕೆ ಒಂದ್ ಚಮಚ ಮತ್ತೆ ಮಣ್ಣಿನ ಬಟ್ಲನ್ನ ಅವ್ರು ಕೊಡ್ತಾರೆ. ಅಕ್ಕ, ಇದ್ರಲ್ಲಿ ನನ್ ಕೈಯಲ್ಲಿ ಅಡ್ಗೆ ಹೆಂಗ್ ಮಾಡಕ್ಕಾಗತ್ತೆ ಹೇಳಿ? ಬೇರೆ ಏನಾದ್ರೂ ಇದ್ರೆ ಕೊಡಿ ಅಕ್ಕ. ಹಾ, ನೀನ್ ತಿನ್ನೋದು ಒಡಗೋಗಿರೋ ಆ ರೈಸ್ ಏನಾದ್ರೂ ತಿಂತೀಯಾ? ಅದಕ್ಕೆ ನಿನ್ ಬಟ್ಲು ಬೇರೆ ಕೊಡ್ಬೇಕಾ? ಇದೇ ಸಾಕು ಬಿಡು. ಮಣ್ಣಿನ ಪಾತ್ರೆಯಲ್ಲಿ ಏನೇನ್ ಮಾಡ್ಬೋದು ಅಂತ ಪಾಪ ಶೀತಲ್ಗೆ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಅದು ಕೊಡ್ತಿರ್ಲಿಲ್ಲ. ಏನ್ ಸಿಕ್ಕಿದ್ಯೋ ಅದೇ ಸಾಕಪ್ಪ ಅಂತ ಅದನ್ನ ಎತ್ಕೊಂಡು ಅವ್ರ ಮನೆ ಬಿಟ್ಟು ಪಾಪ ಹೋಗ್ಬಿಡ್ತಾರೆ. ಮಂಜು, ನನ್ನ ಕ್ಷಮಿಸ್ಬಿಡು. ನನ್ನ ದಿಸೆಯಿಂದ ಮದ್ವೆ ಆದ್ಮೇಲೂ ಕೂಡ ಈ ರೀತಿ ಕಷ್ಟ ನಿಂಗೆ. ಅಯ್ಯೋ ಪರವಾಗಿಲ್ಲ ಬಿಡ್ರಿ, ಇದ್ರಲ್ಲಿ ನಿಮ್ ತಪ್ಪೇನಿದೆ? ನಿಮ್ಮ ಅಣ್ಣ ಮತ್ತೆ ಅತ್ತಿಗೆ ನಮ್ಮನ್ನ ಮನೆ ಆಚೆ ಕಳಿಸ್ತಾರಂತ ನೀವೇನ್ ಕಣ್ಸ್ಕೊಂಡಿದ್ರಾ? ನಾನು ಚಿಕ್ಕ ವಯಸ್ಸಿಂದ ನನಗೆ ಬುದ್ಧಿ ಸರಿ ಇಲ್ಲ. ನಾನು ಓದೋದ್ರಲ್ಲೂ ಕೂಡ ಚೆನ್ನಾಗಿರ್ಲಿಲ್ಲ. ಅಣ್ಣ ಯಾವಾಗ್ಲೂ ನನ್ನ ಬೈತಾ ಇದ್ದ. ಅಮ್ಮ ಮಾತ್ರ ನನಗೆ ಪ್ರೀತಿ ತೋರಿಸ್ತಾ ಇದ್ರು. ಅಮ್ಮನಿಂದ ಎಲ್ಲವೂ ಕೂಡ ಸರಿ ಹೋಗ್ತಾ ಇತ್ತು. ಏನೂ ಪರವಾಗಿಲ್ಲ ರೀ, ಎಷ್ಟು ಜನ ಫುಟ್ಪಾತ್ ಅಲ್ಲಿ ಬಾಳ್ತಿದ್ದಾರೆ, ನಾವ್ ನೋಡ್ಕೊಳ್ಳೋಣ ಬಿಡಿ. ಹೇಗ್ ಸರಿ ಹೋಗುತ್ತೆ? ನನ್ನ ಹತ್ರ ದುಡ್ಡಿಲ್ಲ, ಮನೆ ಇಲ್ಲ, ನಾವ್ ಎಲ್ಲಿರ್ತೀವಿ? ಯಾಕ್ರಿ, ಯಾಕ್ ಫುಟ್ಪಾತ್ ಮೇಲೆ ಇರ್ಬಾರ್ದಾ? ಅಭ್ಯಾಸ ಮಾಡ್ಕೊಳ್ಳೋಣ. ದುಡ್ಡಿಲಿಂದ ಬರುತ್ತೆ. ಸದ್ಯಕ್ಕೆ ಭಿಕ್ಷೆ ಬೇಡದ್ ಬಿಟ್ರೆ ಬೇರೆ ದಾರಿ ಇಲ್ಲ. ಹಂಗಂತ ಅನ್ಕೊಂಡು ಅವರು ಅಲ್ಲೇ ಅವ್ರಿಗೋಸ್ಕರ ಒಂದು ಚಿಕ್ಕ ಗುಡಿಸಲನ್ನ ಕಟ್ಕೋತಾರೆ. ಅವತ್ತಿನಿಂದ ಅಲ್ಲೇ ಇರಕ್ಕೆ ಶುರು ಮಾಡ್ತಾರೆ. ಮತ್ತೆ ಅವರು ಮಾರನೇ ದಿನದಿಂದ ಭಿಕ್ಷೆ ಬೇಡ್ತಾರೆ. ಏನಾದ್ರೂ ಚಿಲ್ಲರೆ ಇದ್ರೂ ಕೊಡಿ, ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ತಾರೆ. ಸರ್, ನಾವ್ ತುಂಬಾ ಬಡವರು ಸರ್, ಏನಾದ್ರೂ ದುಡ್ಡು ಕೊಡಿ ಸರ್. ಹಂಗಂತ ಅವರು ಬೇಡ್ಕೋತಿದ್ದಾಗ ಎಲ್ಲ ತುಂಬಾ ಸಿಟ್ ಮಾಡ್ಕೋತಿದ್ರು. ಇಲ್ಲಿ ನೋಡಿ ಇಲ್ಲಿ ಪೂಕ್ಷಟ ಊಟ ಬೇಕು ಇವರಿಗೆ. ಕೈ ಕಾಲೆಲ್ಲ ಚೆನ್ನಾಗೇ ಇದೆ. ಓಯ್, ಏನ್ ಕೆಲ್ಸ ಮಾಡಲ್ವಾ? ನಮಗ್ ಯಾರ್ ಸಾರ್ ಕೆಲ್ಸ ಕೊಡ್ತಾರೆ? ನೀವ್ ಕೊಡ್ತೀರಾ? ನನ್ನ ಹತ್ರ ಕೆಲ್ಸ ಇಲ್ಲ. ಕೆಲ್ಸ ಎಲ್ಲಿ ಬೇಕಾದ್ರೆ ಸಿಗತ್ತಲ್ಲ. ಮಾತಾಡೋದೇನು ಎಲ್ಲಾರು ಜಾಸ್ತಿ ಮಾತಾಡ್ತಾರೆ, ಆದ್ರೆ ಸಹಾಯ ಅಂತ ಬಂದಾಗ ಯಾರು ಮಾಡೋದಕ್ಕೆ ಸರಿ ಇರ್ಲಿಲ್ಲ. ಮಂಜು ಮತ್ತೆ ಪುನೀತ್ ಹೊಟ್ಟೆ ತುಂಬಿಸ್ಕೋಬೇಕಾಗಿತ್ತು. ಅಲ್ಲೇ ಬಂಟಿ ಎನ್ನುವ 18 ವಯಸ್ಸದ ಹುಡುಗ ಭಿಕ್ಷೆ ಬೇಡ್ತಿದ್ದ. ಅವರಿಬ್ಬರ ಜೊತೆ ಅವನ್ಗೆ ಸ್ನೇಹ ಆಗತ್ತೆ. ಅವನ್ ಅವರಿಬ್ಬರಿಗೂ ತಿನ್ನಕ್ಕೆ ಏನೋ ಒಂದು ತಂದ್ಕೊಡ್ತಿದ್ದ. ಅವರು ಅದನ್ನ ತಿಂದು ಜೀವನ ಸಾಗಿಸ್ತಿದ್ರು. ಅಣ್ಣ, ಈ ರೀತಿ ಕೇಳಿದ್ರೆ ಭಿಕ್ಷೆ ಕೊಡಲ್ಲ, ಅದಕ್ಕೆ ನಾವು ಆಕ್ಟಿಂಗ್ ಮಾಡಬೇಕು. ಹೌದಾ? ಅದು ಹೇಗೆ? ಕುರುಡನ ಹಾಗೆ, ಒಂಥರ ಕುಂಟನ ಹಾಗೆ. ನಾನು ಹಾಗೆ ಮಾಡ್ತೀನಿ. ಪುನೀತ್ಗೆ ಈ ಐಡಿಯಾ ಇಷ್ಟ ಆಗತ್ತೆ. ಮತ್ತೆ ಮಾರನೇ ದಿನ ಅದೇ ಐಡಿಯಾ ಅಪ್ಲೈ ಮಾಡ್ತಾನೆ. ಹಂಗೆ ಭಿಕ್ಷೆ ಬೇಡಕ್ ಶುರು ಮಾಡ್ತಾನೆ. ಆಗ ಅವನಿಗೆ 400 ರೂಪಾಯಿ ಸಿಗತ್ತೆ. ಮಂಜು ಖುಷಿ ಆಗ್ತಾಳೆ. ಅರೆ ಬಂಟಿ, ಸರಿಯಾದ ಐಡಿಯಾ ಹೇಳ್ದೆ ಕಣೋ. ನಿನ್ನಿಂದ ಇವತ್ತು ನಮ್ಮ ಹತ್ರ ಇಷ್ಟು ದುಡ್ಡಿದೆ ಇವತ್ತು. ಸರಿ, ನಿನ್ಗೇನ್ ತಿನ್ಬೇಕು ಹೇಳು? ನಾನು ಸುಮಾರು ದಿನದಿಂದ ಚಿಕನ್ ತಿಂದಿಲ್ಲ. ಹಾ, ನಾನು ಸುಮಾರು ದಿನದಿಂದ ಚಿಕನ್ ತಿಂದಿಲ್ಲ. ಚಿಕನ್ ತಗೊಂಬರ್ತೀನಿ. ಆದ್ರೆ ಕಡಾಯಿ ಇಲ್ಲ ಅಲ್ವಾ? ಸರಿ, ನಾನೇನೋ ಒಂದ್ ಮಾಡಿ ಅಡ್ಜಸ್ಟ್ ಮಾಡ್ತೀನಿ ಬಿಡು.
ಪುನೀತ್ 1 ಕೆಜಿ ಚಿಕನ್ ಅನ್ನ ತಗೊಂಡ್ ಬರ್ತಾನೆ. ಮಣ್ಣಿನ ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಅದ್ರಲ್ಲೇ ಚಿಕನ್ ಮಾಡೋ ಶುರು ಮಾಡ್ತಾಳೆ. ಮಡ್ಕೆಲಿ ಹೇಗೆ ಚಿಕನ್ ಮಾಡಕ್ಕಾಗತ್ತೆ? ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಬೇರೆ ಇಲ್ಲ ಅಲ್ವಾ, ಏನ್ ಮಾಡೋದು? ಹಂಗಂತ ಹೇಳಿ ಮಂಜು ಅದ್ರಲ್ಲೇನೆ ಚಿಕನ್ ತುಂಬಾನೇ ರುಚಿಯಾಗಿ ಮಾಡ್ಬಿಡ್ತಾಳೆ. ಎಲ್ಲರೂ ಹೆಂಗಿರುತ್ತೆ ಏನು ತಿನ್ಬೇಕಂತ ಕಾಯ್ತಿರ್ತಾರೆ. ಸ್ವಲ್ಪ ತಾದ್ಮೇಲೆ ಚಿಕನ್ ಬೆಂದಿದ ತಕ್ಷಣ ಆ ಸ್ಮೆಲ್ ಮಂಜುಗೆ ತುಂಬಾನೇ ಟೆಂಪ್ಟಿಂಗ್ ಆಗಿರತ್ತೆ. ಅವಳಿಗೇನು ತಿನ್ಬೇಕನ್ಸತ್ತೆ. ಅರೆ ವಾ, ನನ್ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಚಿಕನ್ ಮಾಡಿರೋದು, ಆದ್ರೆ ನನ್ಗೂ ತಿನ್ಬೇಕು ಅನಿಸ್ತಾ ಇದೆ. ಇವತ್ತು ತಿಂದು ನೋಡ್ತೀನಿ, ಚೆನ್ನಾಗಿರುತ್ತೆ. ಮಂಜು ಬೇಗ ಬೇಗ ರೈಸ್ ಮಾಡ್ತಾಳೆ. ಮತ್ತೆ ಎಲ್ಲರೂ ಕುತ್ಕೊಂಡು ಅದನ್ನ ತಿನ್ನಕ್ ಶುರು ಮಾಡ್ತಾರೆ. ಅರೆ ವಾ, ಟೇಸ್ಟ್ ಸೂಪರ್ ಆಗಿದೆ. ಹೌದು ಮಂಜು, ಅದಕ್ಕೆ ಏನು ಸಖತ್ತಾಗಿ ಚಿಕನ್ ಮಾಡಿದ್ದೀರಾ. ಈ ರೀತಿ ಚಿಕನನ್ನು ತಿಂದೇ ಇಲ್ಲ. ನಾನು ಕೂಡ. ಮಡ್ಕೆಲಿ ಇಷ್ಟು ಚಂದ ಚಿಕನ್ ಆಗುತ್ತಾ? ನನಗೆ ಗೊತ್ತೇ ಇರಲಿಲ್ಲ. ಮೂವರು ಸೇರ್ಕೊಂಡು ಚಿಕನ್ ತಿಂದು ಖಾಲಿ ಮಾಡ್ತಾರೆ. ಮಂಜು ಅತ್ತಿಗೆ, ನೀವು ಎಷ್ಟು ರುಚಿಯಾಗಿ ಚಿಕನ್ ಮಾಡಿದಿರಂದ್ರೆ ನೀವು ಏನಕ್ಕೆ ಇದನ್ನ ಮಾರಬಾರ್ದು? ಅರೆ ವಾ, ನೀನು ಸರಿಯಾಗಿ ಹೇಳ್ದೆ ಕಣೋ. ಒಂದೇ ರೀತಿ ಚಿಕನ್ ತಿಂದು ತಿಂದು ಎಲ್ರಿಗೂ ಬೋರ್ ಹೊಡೆದಿದೆ. ಈ ಮಡಿಕೆ ಚಿಕನ್ನು ತುಂಬ ಇಷ್ಟ ಆಗುತ್ತೆ ಜನರಿಗೆ. ಆದರೆ ಅದಕ್ಕೆ ದುಡ್ಡು ಬೇಕಲ್ವಾ? ದೊಡ್ಡ ಮಡಿಕೆ ಬೇಕು, ಒಲೆಗೆ ಕಟ್ಗೆ ಬೇಕು, ಪಾತ್ರೆ ಬೇಕು. ಹತ್ತತ್ರ ಅಂದರೂ 10,000 ನಮಗೆ ಬೇಕಾಗುತ್ತೆ. ಎಲ್ಲಿಂದ ಬರುತ್ತೆ? ನಾ ಕೊಡ್ತೀನಿ. ಭಿಕ್ಷೆ ಬೇಡಿ ಬೇಡಿ ಬಿಸ್ನೆಸ್ ಮಾಡೋದಕ್ಕೆ ದುಡ್ಡನ್ನ ಒಟ್ಟು ಮಾಡಿ ಇಟ್ಟಿದ್ದೀನಿ. ಇದನ್ನ ಈ ವ್ಯಾಪಾರದಲ್ಲಿ ಹಾಕ್ತೀನಿ. ನೀವು ನನ್ನ ಪಾರ್ಟ್ನರ್ ಆಗಿ ಮಾಡ್ಕೊಳ್ಳಿ. ಮಾರನೇ ದಿನದಿಂದ ಮಣ್ಣಿನ ಪಾತ್ರೆಯಲ್ಲಿ ಚಿಕನ್ ಮಾಡೋದು ಶುರು ಮಾಡ್ಬಿಡ್ತಾಳೆ. ಆ ಸ್ಮೆಲ್ಗೆನೆ ಜನ ಬರೋದು ಶುರು ಆಗ್ತಾರೆ. ಮಂಜು ಫುಟ್ಪಾತ್ ಮೇಲೆ ಕುತ್ಕೊಂಡು ಚಿಕನ್ ಮಾಡ್ತಿರ್ತಾಳೆ. ಬಂಟಿ ಮತ್ತೆ ಪುನೀತ್ ಎಲ್ಲರಿಗೂ ಫುಡ್ ಸರ್ವ್ ಮಾಡ್ತಿರ್ತಾರೆ. ಈ ರೀತಿ ಅವರ ಬಿಸ್ನೆಸ್ ತುಂಬಾನೇ ಫೇಮಸ್ ಆಗ್ಬಿಡುತ್ತೆ. ಒಬ್ಬ ವ್ಯಕ್ತಿ ಒಂದಿನ ನೀವಿಬ್ರು ಕೆಲ್ಸ ಮಾಡಿ ಅಂತ ಅಡ್ವೈಸ್ ಮಾಡಿದ್ನಲ್ವಾ, ಆ ಯಪ್ಪ ತಿನ್ನಕ್ ಬರ್ತಾನೆ. ಅದನ್ನ ತಿಂದು ಅವನು ತುಂಬಾನೇ ಅವ್ರನ್ನ ಹೊಗಳ್ತಾನೆ. ಅರವಾ, ನೀವು ಅದ್ಭುತ ಮಾಡಿಬಿಟ್ರಿ. ಅದು ತುಂಬ ರುಚಿಕರವಾದ ಚಿಕನ್ ಇದು. ಚೆನ್ನಾಗಿದೆ. 1 ವರ್ಷದ ನಂತರ ಅವರು ಒಂದು ಒಳ್ಳೆ ಅಂಗಡಿಯನ್ನ ಕಟ್ಕೋತಾರೆ. ಬಂಟಿ ಕೂಡ ಅವರಿಬ್ಬರ ಜೊತೆನೇ ಇರ್ತಾನೆ. ರೋಹಿತಿನ ಅಂಗಡಿಯಲ್ಲಿ ವ್ಯಾಪಾರನೇ ಇಲ್ಲ, ಮುಚ್ಬೇಕಾಗಿರುವ ಪರಿಸ್ಥಿತಿ. ಯಾಕಂದ್ರೆ ಅಲ್ಲಿ ಕೆಲಸ ಮಾಡ್ತಿದ್ದ ಪುನೀತಿಗಿಲ್ಲ. ಅದು ಮಾತ್ರ ಅಲ್ಲದೆ ಪುನೀತನ ನೋಡಿ ಕಸ್ಟಮರ್ಸ್ ಬರ್ತಿದ್ರು. ಆದ್ರೆ ಆ ವಿಷಯ ರೋಹಿತ್ ಕೈಯಲ್ಲಿ ಮಾಡಕ್ಕಾಗ್ತಿರ್ಲಿಲ್ಲ. 1 ವರ್ಷದ ನಂತರ ಪುನೀತ್ ಆ ಹೋಟೆಲ್ನ ಕೂಡ ತಗೊಂತಾನೆ. ಈ ರೀತಿ ಮಣ್ಣಿನ ಪಾತ್ರೆಯಲ್ಲಿ ಮಾಡಿರುವ ಚಿಕನ್ ಅನ್ನು ಮಾರಿ ಅವರು ಧನವಂತರಾಗ್ತಾರೆ. ಮತ್ತೆ ಸಂತೋಷವಾಗಿ ಅವರ ಜೀವನ ಸಾಗಿಸ್ತಾರೆ. ಬೆಸ್ಟ್ ಬಡೀಸ್. हेलो फ्रेंड्स, थैंक्स फॉर वॉचिंग दिस वीडियो. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर. और हाँ, शेयर करना भी ना भूलें. और भी मजेदार वीडियो देखने के लिए नीचे दिए गए बेल आइकॉन को दबाएं. देखते रहिए बेस्ट बडीज.